ಫ್ರೆಂಡ್ಸ್, ಅನ್ನಪೂರ್ಣ ಕಿಚನ್ಗೆ ಸ್ವಾಗತ. ಇವತ್ತು ತರಕಾರಿ ಬಳಸಿ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೀನ್ಸ್ ಹಾಗೂ ಶುಂಠಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಟೊಮೆಟೊ, ಆಲೂಗಡ್ಡೆ ಹಾಗೂ ಕ್ಯಾರೆಟ್ ಉಪ್ಪಿಟ್ಟನ್ನು ಅಡುಗೆ ಭಟ್ರು ಮಾಡುವಂಥ ರುಚಿಯಾದ ಉಪ್ಪಿಟ್ಟನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ತಡ ಯಾಕೆ. ನಾನು ತೊಗೊಂಡಿರುವಂಥ ಪದಾರ್ಥನ ಇನ್ನೊಂದು ಸಾರಿ ನೋಡ್ಕೊಳ್ತಾ, ಮೊದಲಿಗೆ ರವೆಯನ್ನು ಹುರಿದ್ಕೋಬೇಕು. ಅದಕ್ಕಾಗಿ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 2 ಬೌಲ್ ರವೆಯನ್ನು ಹಾಕೋತಾ ಇದ್ದೀನಿ. ಈ ರವೆಯನ್ನು ಘಮ ಬರೋವರೆಗೂ ಹುರಿಬೇಕು. ಈಗ ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ. ಇದಾದ ಮೇಲೆ ಅದೇ ಪಾತ್ರೆಗೆ ಮತ್ತೆ 4 ಟೇಬಲ್ ಸ್ಪೂನಷ್ಟು, 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ. ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು, ಫ್ರೈ ಮಾಡಬೇಕು. ಅದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ. ಚಟಪಟ ಅಂದ ಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ 4ರಿಂದ 5 ತಗೊಂಡಿದ್ದೀನಿ. ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ ಬೀನ್ಸ್ ಸ್ವಲ್ಪ ಅವನ್ನು ಫ್ರೈ ಮಾಡಿದ ಮೇಲೆ ಅದಕ್ಕೆ ಪೊಟ್ಯಾಟೊ ಕಟ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ಈಗ ಕ್ಯಾರೆಟನ್ನು ಹಾಕೋಣ. ಇವೆಲ್ಲವನ್ನು ಬಾಡಿಸ್ಕೊಂಡು ಒಂದು 2 ನಿಮಿಷ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಟೊಮೆಟೊ, ಹಾಕಿ ಬಾಡಿಸಿ ಅದಕ್ಕೆ ಶುಂಠಿ 2 ಇಂಚಿನಷ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸ್ಬೇಕು. ಹಾಗೆ ಬಾಡಿಸಿ. ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, ಸಿಂಪ್ಲಿ ರಂಗೋಲಿ ಅಂತ. ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಎಲ್ಲ ಥರದ ರಂಗೋಲಿ ತೋರಿಸ್ತಾ ಇದ್ದೀನಿ. ಆ ಚಾನಲ್ಗೂ ಕೂಡ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈಗ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಎಲ್ಲ ತರಕಾರಿಗೆ ಒಂದು ರುಚಿ ಕೊಡುತ್ತೆ. ಮತ್ತು ಇದಕ್ಕೆ ಅದೇ ಬೌಲ್ನಿಂದ 6 ಬಟ್ಲದಷ್ಟು, ಅಂದರೆ 1 ಬೌಲ್ಗೆ 3 ನೀರು. ನಾನು 2 ಬೌಲ್ನಲ್ಲಿ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ 6 ನೀರು ಅಳತೆ ತಗೊಂಡಿದ್ದೀನಿ. ಈ ಅಳತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋವರೆಗೆ ಮುಚ್ಚಿಡಬೇಕು. ಈಗ ಕುದಿ ಬರುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ, ಇದು ಕುದಿಯುವಾಗ ರವೆಯನ್ನು ಹಾಕಿ ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ತಟ್ಟೆಯನ್ನು ಮುಚ್ಚಿಡಬೇಕು. ಈಗ ರುಚಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕೈಯಾಡಿಸಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಹಾಕಿ ಕಲಸಿ ಅದರ ಮೇಲೆ ಗಾರ್ನಿಷ್ಗಾಗಿ ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದನ್ನು ಹಾಕಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡೋದಕ್ಕೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.